ನೆಲೆಗಟ್ಟಿನಲ್ಲಿ ಒಟ್ಟಾರೆಯಾಗಿ ಈಗ ಹೇಳೋದು ಏನಪ್ಪ ಅಂತಂದ್ರೆ ಏನು ಪ್ರಶ್ನೆ ನಮ್ಮ ಮೇನ್ ಮೀಡಿಯಾದವ್ರು ಮಾಡ್ತಾ ಇದ್ದಾರೆ, ಈ ಪ್ರಶ್ನೆಯನ್ನು ಸೌಜನ್ಯಾಳ ಕೇಸ್ನಲ್ಲಿ ಮಾಡಬೇಕಾಗಿತ್ತು ಅನ್ನೋದು ಹೋರಾಟಗಾರರ ಪ್ರಶ್ನೆ ಆಗ್ಯದ. ಹೌದು, ಮತ್ತು ಸತ್ಯದ ಸೌಜನ್ಯ ಕೇಸ್ ಮತ್ತು ಮೃತನಿಗೆ ಆಗಬಾರ್ದು. ಆ ವ್ಯಕ್ತಿ ಅಲ್ಲ, ಸಂತೋಷ್ ರಾವ್ ಅಲ್ಲ ಅಂತ ಈಗಾಗಲೇ CBI ಹೇಳಿದಾಗ, ಮತ್ತು ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗಮನಿಸಿದಾಗ, ಅವನ ಪರಿಸ್ಥಿತಿ ನೋಡಿದಾಗ, ಅವನ ವಯಸ್ಸನ್ನು ನೋಡಿದಾಗ ಈಗಾಗಲೇ CBI ಇದ್ದಿದ್ದು ಅವ್ರನ್ನ ತಳ್ಳಿ ಹಾಕಿದ್ದು ಅಲ್ಲಪ್ಪ ಈ ವ್ಯಕ್ತಿ ಅಂತೇಳಿ. ಹಾಗಾದ್ರೆ ಮಾಡಿದವ್ರು ಯಾರು? ಅದರ ಬಗ್ಗೆ ಇವತ್ತು ಎಲ್ಲ ಹೋರಾಟಗಾರರು ಕೇಳ್ತಾ ಇರೋದು ಒಂದು, ಸೌಜನ್ಯ ಕೇಸ್ ಆಗಿರ್ಬೋದು, ವೇದವಲ್ಲಿ ಅನುಕೂಲ ಆಗಿರ್ಬೋದು, ಅದ್ರ ಜೊತೆಗೆ ಪದ್ಮನಾಭದಾಗಿರ್ಬೋದು, ಇವ್ರಿಂದ ಇದ್ದಂಥವ್ರು ಯಾರು? ಇವೆಲ್ಲ ಯಾಕೆ ಅದು ಇವೊಂದು ದಿನದಲ್ಲಿ ಆದ್ದರಿಂದ ನಿರಂತರ ನಡೀತಾನೆ ಬಂದದಿಲ್ಲ. ಅನೇಕ ಕೇಸುಗಳು ಮುಚ್ಚೋಗಿದ್ದಾವ ಅನೇಕ ಕಡೆಗಳಲ್ಲಿ. ಅದರಲ್ಲೂ ವಸತಿ ಗೃಹಗಳಲ್ಲೇ ವಸತಿಗೆ ಬಂದಂಥ ಅನೇಕರು ಪಾಪ ಗುರುತಿನ ಸತ್ತುವಂಥ ಘಟನೆಗಳು ಆಗಿದ್ದಾವೆ. ಈ ಎಲ್ಲ ನೆಲೆಗಳಲ್ಲಿ ತನಿಖೆ ಅಂತ ಹೇಳ್ತಾ ಇದ್ದಾರೆ ವಿನಃ ಈ ಹೋರಾಟಗಾರರು ಇವತ್ತು ಹೇಳ್ತಾ ಇದ್ದಾರೆ, ನಾವು ಮಂಜುನಾಥರ ವಿರೋಧಿ ಅಲ್ಲ, ನಾವು ಅಣ್ಣಪ್ಪ ಸ್ವಾಮಿ ವಿರೋಧಿ ಅಲ್ಲ, ಸತ್ಯ ಏನದಪ್ಪ ಜಗತ್ತಿಗೆ ಹೇಳಬೇಕಂತ ನಾವು ಬೆನ್ನತ್ತಿದ್ದೀವಿ, ಆದ ಅನ್ಯಾಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥದ್ದು ನಮ್ಮ ಧರ್ಮ, ನಮ್ಮ ಮನೋಧರ್ಮ ಅಂತೇಳಿ ಮತ್ತು ಹೇಳ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಇವರು ಬಾಯಿಯನ್ನು ಮುಚ್ಚೋ ಸಲುವಾಗಿನ ಈ ಚೆನ್ನೈಯನ್ನು ಬದಲಾಯಿಸಿದರು ಇವರು ಅನ್ನುವಂಥದ್ದು. ಮತ್ತು ಈಗಾಗಲೇ ಇವರು ಹೋರಾಟಗಾರರು ಕೇಳ್ತಾ ಇದ್ದಾರೆ, ಇವತ್ತಿನ ಈ ಹೈಕೋರ್ಟ್ಗೆ ಹೋಗೋದಕ್ಕಾಗಿರಿ ಮತ್ತೊಂದಾಗಿರಿ, ಇದಕ್ಕೆ ದುಡ್ಡು ಇವ್ರಿಗೆ ಎಲ್ಲಿಂದ ಬಂತು? ಇದರಿಂದ ಫೈನಾನ್ಷಿಯಲ್ಸ್ ಯಾರು? ನಾವು ಆಡ್ದಾಗ ಇದ್ದೀವಿ, ಈಗ ಯಾರು ಅದಾರ? ಅವ್ರು ಕೇಳಲು ಅರ್ಥ. ಹೌದು, ನಾವು ಹಿಂದೆ ಮಾಡಿದ್ದು ಅವ್ರು ಹೇಳ್ತಾ ಇದ್ದಾರೆ, ನಾವು ಮಾಡಿಲ್ಲಪ್ಪ, ಕರ್ತಂದು ಸತ್ಯ ಹೇಳ್ತಾ ಇದ್ದಾರೆ ಅಂತೇಳಿ ತೋರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಈಗ ನಿಮಗೆ ಈ ರೀತಿಯಾಗಿ ಅಂದರೆ ಹೋರಾಟಗಾರರ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಒಂದು ಅದೇ ರೀತಿ ಹೈಕೋರ್ಟ್ಗೆ ಹೋಗೋದಕ್ಕೆ ಇವಾಗೆಲ್ಲ ಖರ್ಚು ಕೊಟ್ಟವ್ರು ಯಾರು, ಇದರಿಂದಿದ್ದವ್ರು ಯಾರು ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇವರು ಒಬ್ರಿಗೊಬ್ರ ಮೇಲೆ ಒಬ್ರು ಈ ಒಂದು ಕೇಸನ್ನು ಹಾಕೋದು ನೋಡಿದಾಗ ಮತ್ತು ಇವ್ರಿಗೂ ಅನಿವಾರ್ಯ ಇದೆ ಹೋರಾಟಗಾರರಿಗೆ. ಯಾಕಪ್ಪ ಅಂದ್ರೆ ತಾವು ಪ್ರಾಮಾಣಿಕರನ್ನು ತೋರಿಸುವ ಸಲುವಾಗಿ, ನಮ್ಮ ಹೋರಾಟ ಪ್ರಾಮಾಣಿಕದಪ್ಪ ತೋರಿಸುವ ಸಲುವಾಗಿ ಅವರಿದ್ದಂಥವ್ರು ಈ ಒಂದು ವಾದವನ್ನು ಮಾಡ್ತಾಯಿದ್ದಾರೆ. ಈ ಎಲ್ಲರ ವಾದದ ಮಧ್ಯದಲ್ಲೇ ನಡೆದ ಸತ್ಯ ಘಟನೆಗಳು, ಅಲ್ಲಿ ಆದಂಥ ಸಾವು ನೋವುಗಳು, ಅಲ್ಲಿ ಆದಂಥ ರೇಪ್ ಅತ್ಯಾಚಾರಗಳು, ಅಲ್ಲಿ ಬಂಗ್ಲೆ